ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸ್ದಾಗಿ ಮಕ್ಕಳುಗಳನ್ನ ಸ್ಕೂಲ್ಗೆ ಸೇರಿಸ್ಬೇಕು ಅನ್ಕೊಂಡಿರ್ತೀರಾ, ಇವಾಗ ಹೊಸ್ದಾಗಿ ದಾಖಲಾತಿ ತಗೊಳ್ಳೋಂಥವ್ರು, ಮಗು ಇವಾಗ 5 ವರ್ಷ ಕಂಪ್ಲೀಟ್ ಆಗಿದೆ ಅಥವಾ 6 ವರ್ಷ ಆಗಿದೆ, ಮಗುನ ಎಷ್ಟನೇ ವರ್ಷಕ್ಕೆ ಸೇರಿಸ್ಬೇಕು ಅನ್ನೋ ಆತಂಕ ಪೇರೆಂಟ್ಸ್ಗಳಲ್ಲಿ ಖಂಡಿತ ಇದ್ದೇ ಇದೆ. ಅದ್ರ ಬಗ್ಗೆ ಈಗ ಕರ್ನಾಟಕ ಸರ್ಕಾರ ಹೊಸ ಶಿಕ್ಷಣ ನೀತಿ ಪ್ರಕಾರ ಎಷ್ಟು ವರ್ಷಕ್ಕೆ ದಾಖಲೆನ ಮಾಡ್ಕೋಬೇಕು ಮಗುನ ಅಂತೇಳಿ ಒಂದು ಗೈಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳುಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದು ಮುಖ್ಯವಾಗಿರುತ್ತೆ. ಅದ್ರ ಜೊತೆಗೆ ಒಳ್ಳೆ ಸ್ಕೂಲ್ಗಳಲ್ಲಿ ಓದಬೇಕು, ಚೆನ್ನಾಗಿ ಓದಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಒಂದು ಗುರಿ ಇದ್ದೇ ಇರುತ್ತೆ. ಸೊ ಈಗ ಏನೋ ನೆಕ್ಸ್ಟ್ ಮೇಗೆ ದಾಖಲಾತಿ ಶುರುವಾಗುತ್ತೆ ಶಾಲೆಗಳಲ್ಲಿ. ಗೌರ್ಮೆಂಟ್ ಸ್ಕೂಲ್ ಸೇರಿಸೋರಿಗೆ ಅಷ್ಟೊಂದು ಸೀಟ್ ಸಮಸ್ಯೆಗಳಾಗೋದಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅಡ್ಮಿಷನ್ ಸಿಗುತ್ತೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅದರಲ್ಲೂ ಕೂಡ ನಾವು ಇಂಥದೇ ಸ್ಕೂಲ್ಗಳಲ್ಲಿ ಓದಿಸ್ಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೆ ಮೇ ತಿಂಗಳಲ್ಲೇನೆ ನೀವು ಅಡ್ಮಿಷನ್ಗೆ ಅಪ್ಲಿಕೇಶನ್ಗಳನ್ನ ತರಬೇಕಾಗುತ್ತೆ. ಮತ್ತೆ ಮೊದಲು ಯಾರು ಅಪ್ಲಿಕೇಶನ್ನ ಫಿಲ್ ಮಾಡಿ ಯಾರು ದಾಖಲಾತಿ ಮಾಡಿಸಿರ್ತೀರೋ ಅವ್ರಿಗೆ ಮೊದಲ ಆದ್ಯತೆ ಕೆಲವೊಂದು ಸ್ಕೂಲ್ಗಳಲ್ಲಿ ಇದ್ದೇ ಇರುತ್ತೆ. ಸೊ ಈಗಿರುವಾಗ ನಮ್ಮ ಮಗುಗೆ ಎಷ್ಟು ವರ್ಷ ಆಗಿದೆ, ಯಾವಾಗ ಸೇರಿಸೋದು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಪೇರೆಂಟ್ಸ್ಗಳು ಖಂಡಿತ ಇರ್ತಾರೆ. ಸೊ ನಾನು ಹೇಳೋ ಪ್ರಕಾರ ಈಗ ಹೊಸ ಗೈಡ್ಲೈನು ಮೊನ್ನೆ ಮಧು ಬಂಗಾರಪ್ಪ ಅವರು, ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರು, ಮಾಹಿತಿ ಪ್ರಕಾರದಲ್ಲಿ ಎಷ್ಟು ವರ್ಷ ಆಗಿರ್ಬೇಕಂತ ಹೇಳಿದ್ರೆ, ನೀವು ಶಾಲೆಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ 5 ವರ್ಷ 8 ತಿಂಗಳು ಮೇಗೆ ಕಂಪ್ಲೀಟ್ ಆಗಿದ್ರೆ ಸಾಕಾಗತ್ತೆ ಅಂತ ಹೇಳಿ ಅವರೇನೆ ಹೇಳಿದ್ದಾರೆ. ಸೊ ಅದು ಒಂದು ಕನ್ಫ್ಯೂಷನ್ ಇದ್ದೇ ಇತ್ತು ಪೇರೆಂಟ್ಸ್ಗಳಿಗೆ. ಕೆಲವೊಂದ್ಸತಿ 7 ಇಯರ್ ಆಗ್ಬೇಕು ಅಂತ ಹೇಳ್ತಾ ಇದ್ರು, ಕೆಲವೊಂದ್ಸತಿ 6 ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಈ ಗೊಂದಲದಲ್ಲೇ ಪೇರೆಂಟ್ಸ್ಗಳಿದ್ರು. ಆದ್ರೆ ಈಗ ಸ್ಪಷ್ಟನೆಯನ್ನು ಕೊಟ್ಟು ಹೇಳಿದ್ದಾರೆ, 5 ವರ್ಷದ ಮೇಲೆ 8 ತಿಂಗಳು ಕಂಪ್ಲೀಟ್ ಆಗಿದೆ ಮೇಗೆ, ಸೊ ಅವರು 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ಬೋದು. ಇದನ್ನ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪರವರು. ಸೊ ಯಾರು ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆ ಈಗ 5 ವರ್ಷ ತುಂಬಿ 8 ತಿಂಗಳು ತುಂಬಿದೆ ಅಂತ ಯಾರಿಗೆ ಆಗಿದೆಯೋ ಅವರು ಖಂಡಿತವಾಗ್ಲೂ 1ನೇ ಕ್ಲಾಸ್ಗೆನೆ ಅಡ್ಮಿಷನ್ ಮಾಡಿಸ್ಬೋದು. ಸೊ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅಡ್ಮಿಷನ್ಗೆ ನಿಮಗೆ ಮೇ ಎಂಡ್ ಅಥವಾ ಜೂನ್ಗೆನೆ ಅಡ್ಮಿಷನ್ ಮಾಡಿಸ್ಬೋದು. ಆದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಆ ಥರ ಆಗೋದಿಲ್ಲ. ನೀವು ಮೇ ತಿಂಗಳಲ್ಲೇ ಅಪ್ಲಿಕೇಶನ್ಗಳನ್ನ ತಂದು ಎಲ್ಲ ಫಿಲ್ ಮಾಡಿ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದು ಮೇ ತಿಂಗಳಲ್ಲಿ ಅಡ್ಮಿಷನ್ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಮೊದಲು ಯಾರು ಹೋಗ್ತಾರೆ ಅವ್ರಿಗೆ ಆದ್ಯತೆ ಅಂತ ಹೇಳಿ ಅವರು ಫಸ್ಟ್ ಪ್ರಿಫರೆನ್ಸ್ನ ಕೊಟ್ಬಿಟ್ಟಿರ್ತಾರೆ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ರೆ. ಸೊ ಹಾಗಾಗಿ ನೀವು ಯಾವ ಸ್ಕೂಲ್ಗಳಿಗೆ ಸೇರಿಸ್ಬೇಕು ಅನ್ಕೊಂಡಿರ್ತೀರೋ ಒಂದು 2-3 ಸ್ಕೂಲ್ಗಳನ್ನ ನೀವು ಅಪ್ಲಿಕೇಶನ್ ತಂದು ರೆಡಿ ಮಾಡಿಕೊಂಡು ಅಲ್ಲಿ ಏನೇನಿದೆ, ಅಲ್ಲಿ ಏನೇನು ದಾಖಲೆಗಳನ್ನ ಕೊಡ್ಬೇಕು, ನೀವು ಎಷ್ಟು ಅಮೌಂಟ್ ಇರುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬಂದು ಅಲ್ಲಿಂದ ಪ್ರಾಸ್ಪೆಕ್ಟ್ನ ತಗೊಬಂದ್ರೆ ನೀವು ಫಿಲ್ ಮಾಡಿ ನೀವು ದಾಖಲೆನ ಮಾಡಬೇಕಾಗತ್ತೆ ಮಕ್ಕಳುಗಳಿಗೆ. ಸೊ ಯಾರ ಮಗುಗೆ 5 ವರ್ಷದ ಮೇಲೆ 8 ತಿಂಗಳಾಗಿದೆಯೋ ನೀವು 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ಬೋದು. ಅಥವಾ ನೀವು LKG UKG ಮಾಡ್ತೀರಾ ಅಂದ್ರೆ 3 ವರ್ಷ ಆಗಿತ್ತು ಅಂತಂದ್ರೆ LKG ಅಡ್ಮಿಷನ್ ಮಾಡಬೇಕಾಗತ್ತೆ, 3.5 ವರ್ಷ ತುಂಬಿರತಕ್ಕಂಥ ಮಕ್ಕಳುಗಳಿಗಾದ್ರೆ. ಆದ್ರೆ ಕಡ್ಡಾಯವಾಗಿ 5 ವರ್ಷದ ಮೇಲೆ 8 ತಿಂಗಳಾಗಿದ್ರೆ ಮಾತ್ರನೇ 1ನೇ ತರಗತಿಗೆ ಅಡ್ಮಿಷನ್ ತಗೊಳ್ತಾರೆ. ಸೊ ಇದು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಏನಾಗುತ್ತೆ, LKG ಅಡ್ಮಿಷನ್ ಮಾಡಿಸ್ತೀರಾ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇರುತ್ತೆ. ಪ್ರಿ KG LKG UKG ಆ ಥರ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಆದರೆ ನೀವು ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಸೇರಿಸ್ತೀರಾ ಅವ್ರಿಗೆ ಏನಾಗುತ್ತೆ ಅಂದರೆ, ನೀವು 5 ವರ್ಷದ ಮೇಲೆ 8 ತಿಂಗಳು ತುಂಬಿದೆ ಅಂದರೆ ನೀವು ಡೈರೆಕ್ಟಾಗಿ 1ನೇ ಕ್ಲಾಸ್ಗೆ ಅಡ್ಮಿಷನ್ನ ಮಾಡಿಸ್ಬೋದು. ಸೊ ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋರಿಗೆ ಏನಾಗುತ್ತೆ, ಯಾವುದು CBSE ಸಿಲೆಬಸ್ ಓದಿಸೋದು, ICSEನ ಅಥವಾ ಸ್ಟೇಟ್ ಸಿಲೆಬಸ್ ಅಂತೇಳಿ ಕಾಮನ್ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಓದೋ ಮಕ್ಕಳು ಖಂಡಿತವಾಗೂ ಎಲ್ಲಿದ್ರೂ ಓದ್ತಾರೆ. ಆದರೆ ಪೇರೆಂಟ್ಸ್ಗಳಿಗೆ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಕಾಂಪಿಟೇಟಿವ್ ಈ ಜಗತ್ತಿನಲ್ಲಿ ತುಂಬಾನೇ ಚೆನ್ನಾಗಿ ಓದಿಸ್ಬೇಕು ಮಕ್ಕಳುಗಳಿಗೆ ಅನ್ನೋದು ಖಂಡಿತ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಖಂಡಿತ ಅದೊಂದು ಆಸೆ ಇದ್ದೇ ಇರುತ್ತೆ. ಹಾಗಿದ್ದಾಗ CBSE ಸೇರಿಸೋದು ICSE ಸೇರಿಸೋದು ಅನ್ನೋ ಕನ್ಫ್ಯೂಷನ್ ಕೂಡ ಇರುತ್ತೆ. ಏನು ವ್ಯತ್ಯಾಸ ಇರೋದಿಲ್ಲ. CBSE ಸಿಲೆಬಸ್ ಅಲ್ಲಿ ಓದಿದ್ದ ಮಕ್ಕಳುಗಳಿಗೆ ನಿಮಗೆ ಡಾಕ್ಟರ್ ಮಾಡೋರ್ಗೆ, ಇಂಜಿನಿಯರಿಂಗ್ ಮಾಡೋರ್ಗೆ ಈ ಒಂದು ಅಧ್ಯಯನದಲ್ಲಿ ಜಾಸ್ತಿ ಒತ್ತಿರೋದ್ರಿಂದ
ಅವ್ರಿಗೆ ಏನಾಗುತ್ತೆ ಸೀಟ್ಗಳು ಬೇಗ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅದ್ರ ಬಗ್ಗೆನೇ ಹೆಚ್ಚು ಅವ್ರಿಗೆ ಪಠ್ಯ ಪುಸ್ತಕಗಳಿರುತ್ತೆ, ಸ್ಟಡಿ ಮಾಡ್ತಾರೆ ಅದ್ರ ಬಗ್ಗೆನೆ. ಸೊ ಹಾಗಾಗಿ CBSE ಸಿಲೆಬಸ್, ಸೆಂಟ್ರಲ್ ಸಿಲೆಬಸ್ಗೆ ಜಾಸ್ತಿ ಅಡ್ಮಿಷನ್ ಆಗುತ್ತೆ. ಅದ್ಬಿಟ್ರೆ ICSE ಯಾರ್ಯಾದ್ರೂ ಜಾಸ್ತಿ ಫಾರಿನ್ ಗಳಲ್ಲಿ ಓದ್ಬೇಕು, ಅದು ಫಾರಿನ್ ಗಳಲ್ಲಿ ಡಾಕ್ಟರ್ ಮಾಡಬೇಕು, ಫಾರಿನ್ ಎಜುಕೇಶನ್ ಕೊಡಿಸ್ಬೇಕು ಅನ್ಕೊಂಡಿರೋರಿಗೆ ಫಾರಿನ್ ಎಜುಕೇಶನ್ ಅವ್ರಿಗೆ ICSE ತುಂಬಾನೇ ಈಸಿ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ಆ ಸಿಲೆಬಸ್ಗಳೇನೆ ಅಲ್ಲಿ ಏನ್ ಯೂನಿವರ್ಸಿಟಿಲಿ ಬರುತ್ತೋ ಸೊ ಆ ಒಂದು ಸಿಲೆಬಸ್ಗಳು ಹೆಚ್ಚಾಗಿ ಅವರು ಓದಿರ್ತಾರೆ. ಸೊ ಇದೇನಾಗುತ್ತೆ ಅಂದ್ರೆ ಫ್ಯೂಚರ್ ಅಲ್ಲಿ ಅವ್ರು ಏನಾದ್ರು ಫಾರಿನ್ ಅಲ್ಲಿ ಓದಿಸ್ತಾರೆ, ಫಾರಿನ್ಗೆ ಸಿಲೆಬಸ್ಗಳು ಈಸಿ ಆಗ್ಲಿ ಅನ್ನತಕ್ಕಂಥವ್ರೆಲ್ಲ ಏನ್ ಮಾಡ್ಬೋದು, ICSE ಸಿಲೆಬಸ್ ಸೆಲೆಕ್ಟ್ ಮಾಡ್ಕೋಬಹುದು. ಏನ್ ತೊಂದರೆ ಇಲ್ಲ, ಡಾಕ್ಟರ್ ಇಂಜಿನಿಯರಿಂಗ್ ಮಾಡಿಸ್ಕೋಬಹುದು ಅಂತನವ್ರಿಗೆ CBSE ಸಿಲೆಬಸ್, ಸೆಂಟ್ರಲ್ ಸಿಲೆಬಸ್ ಸಾಕಾಗುತ್ತೆ. ಮತ್ತೆ CBSE ಸಿಲೆಬಸ್ ಮಾಡಿದವರು ಫಾರಿನ್ಗೆ ಹೋಗೋದಕ್ಕೆ ಆಗೋದಿಲ್ವಾ, ಅಲ್ಲಿ ಸ್ಟಡಿ ಮಾಡೋದಕ್ಕೆ ಆಗೋದಿಲ್ವಾ, ಆ ತರಕ್ಕೇನಿಲ್ಲ, ಇವ್ರಿಗೂ ಕೂಡ ಅಲ್ಲಿ ಹೋಗ್ಬೋದು. ಬಟ್ ಚೆನ್ನಾಗಿ ಓದ್ಬೇಕಷ್ಟೇ, ತಿಳ್ಕೊಂಡಿತ್ತಂತಂದ್ರೆ ಖಂಡಿತವಾಗ್ಲೂ ಅಲ್ಲೂ ಕೂಡ ಅಡ್ಮಿಷನ್ ಆಗುತ್ತೆ. ಯಾರ್ಯಾರು CBSE ಸಿಲೆಬಸ್ ಅಲ್ಲೇ ಓದೋರು ಕೂಡ ಅಲ್ಲಿಗೆ ಹೋಗಿ ಒಂದು ಸ್ಟಡಿನ ಫಾರಿನ್ ಅಲ್ಲಿ ಕೂಡ ಮಾಡ್ಬೋದು. ಡಾಕ್ಟರ್ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ಎಜುಕೇಶನ್ ಕೂಡ CBSE ಸಿಲೆಬಸ್ ಅವರು ಮಾಡ್ಬೋದು. ಬಟ್ ICS ಸಿಲೆಬಸ್ ಓದಿದ್ರೆ ಏನಾಗುತ್ತೆ, ಈಸಿ ಆಗುತ್ತೆ ಅಂತ ಹೇಳಿ ICS ಸಿಲೆಬಸ್ಗೆ ಸೇರ್ತಾರೆ ಅಷ್ಟೇ. CBSEನೇ ಬೆಸ್ಟ್ ಆಗುತ್ತೆ ಮಾಡೋರಿಗೆ, ಬಟ್ ನಿಮ್ಮ ಆಯ್ಕೆಗಳಷ್ಟೇನೆ. ಅದು ಎರಡಕ್ಕೂ ವ್ಯತ್ಯಾಸ ಅಂತಂದ್ರೆ ಇಷ್ಟೇನೆ. CBSE ಸಿಲೆಬಸ್ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥದ್ದನ್ನ ಹೆಚ್ಚಾಗಿ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಅಧ್ಯಯನಗಳನ್ನ ಜಾಸ್ತಿ ಮಾಡ್ತಾರೆ. ಸೊ ಅದು ಡಾಕ್ಟರ್ಗಾಗ್ಬೋದು, ಇಂಜಿನಿಯರಿಂಗ್ ಮಾಡಿಸೋರಿಗೆ CET ಸೀಟ್ಗಳಿಗೆ ತುಂಬಾನೇ ಈಸಿ ಆಗುತ್ತೆ. ಹಾಗಾಗಿ CBSE ಸಿಲೆಬಸ್ ಮಾಡ್ತಾರೆ. ICSE ಮಾಡಿದವರು CBSE ಸಿಲೆಬಸ್ ಕವರ್ ಆಗುತ್ತೆ, ಮತ್ತೆ ಇಂಟರ್ನ್ಯಾಷನಲ್ ಕೂಡ ಕವರ್ ಆಗುತ್ತೆ. ಹಾಗಾಗಿ ICSE ಮಾಡಿಸ್ತಾರೆ. ಬಟ್ ಹೆಚ್ಚಾಗಿ CBSE ಸಿಲೆಬಸ್ಗಳಲ್ಲಿ ಅಡ್ಮಿಷನ್ ಆಗುತ್ತೆ. ಸೊ ಅದು ನಿಮ್ಗಳಿಗೆ ಬಿಟ್ಟ ಆಯ್ಕೆ ಆಗಿರುತ್ತೆ. ಅದು ಬಿಟ್ರೆ ಇನ್ನು ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸೋರು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಾರೆ. ಸ್ಟೇಟ್ ಸಿಲೆಬಸ್ ಅಲ್ಲಿ ಓದೋರ್ಗೆ ಕಾಂಪಿಟೇಷನ್ ಮಾಡೋದಕ್ಕೆ ಆಗೋದಿಲ್ವಾ, ಆ ತರಕ್ಕೆ ಏನ್ ಹೇಳೋದಿಲ್ಲ. ಕಾಂಪಿಟೇಷನ್ ಖಂಡಿತ ಮಾಡ್ಬೋದು, ಬಟ್ ಅವರು ಶ್ರದ್ಧೆ ವಹಿಸಿ ಓದಿ ಬರ್ಬೇಕಾಗತ್ತೆ. ಬಟ್ ಪರ್ಸೆಂಟೇಜ್ ಜನ ಕಡಿಮೆ ಇರ್ತಾರೆ ಅದಕ್ಕೆ ಸ್ಟೂಡೆಂಟ್ಸ್ಗಳು. ಯಾರು CBSE ICSE ಓದಿದವ್ರಿಗೆ ಅವರು ಬೇಗ ರ್ಯಾಂಕಿಂಗ್ ಗಳಲ್ಲಿ ಬರ್ತಾರೆ, ಯಾಕಂದ್ರೆ ಅದೇ ಹೆಚ್ಚು ಅಧ್ಯಯನ ಮಾಡಿಸಿರ್ತಾರೆ, ಅಲ್ಲಿ ಸ್ಟಡಿ ಮಾಡಿರ್ತಾರೆ. ಹಾಗಾಗಿ ಅಷ್ಟೇನೆ. ಇದು ಸ್ಟೇಟ್ ಸಿಲೆಬಸ್ ಮತ್ತೆ CBSE ಮತ್ತೆ ICSE ಈ ಗೊಂದಲ ಇರೋರಿಗೆ ಇಷ್ಟೇ ವ್ಯತ್ಯಾಸ ಇರುತ್ತೆ. ಇನ್ನೇನು ಬೇರೆ ಅದ್ರಲ್ಲಿ ಏನು ಇರೋದಿಲ್ಲ. ಚೆನ್ನಾಗಿ ಓದೋ ಮಕ್ಕಳುಗಳು ಯಾವ್ದ್ರಲ್ಲಿ ಓದಿದ್ರು ಕೂಡ ಬಂದೇ ಬರ್ತಾರೆ. ಬಟ್ CBSE ಸಿಲೆಬಸ್ ಮತ್ತೆ ICSE ಸಿಲೆಬಸ್ ಅಲ್ಲಿ ಓದೋರ್ಗೆ ಏನಾಗುತ್ತೆ, ಸ್ವಲ್ಪ ಈಸಿ ಆಗುತ್ತೆ ಅವ್ರ ಎಕ್ಸಾಮ್ಗಳನ್ನ ಫೇಸ್ ಮಾಡೋದಕ್ಕೆ ಅನ್ನೋ ಉದ್ದೇಶಕ್ಕಷ್ಟೇ ಈ ಒಂದು ಕೋರ್ಸ್ಗಳಿಗೆ ಸೇರಿಸ್ತಾರೆ. ಸೊ ನಮ್ಮ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ, ಉಪಯುಕ್ತವಾದ ಒಂದಿಷ್ಟು ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ. ಧನ್ಯವಾದಗಳು.